ನಾವಿವತ್ತು ರಾಜಾಜಿನಗರ ಕ್ಷೇತ್ರಕ್ಕೆ ಬಂದಿದ್ದೇವೆ. ಸುರೇಶ್ ಕುಮಾರ್ ಪ್ರತಿನಿಧಿಸುವಂತಹ ಕ್ಷೇತ್ರ. ನೈಟ್ 1 ಗಂಟೆ 2 ಗಂಟೆಗೆ ಬರುತ್ತೆ ನೀರು. ಸರ್ ಏರಿಯಲ್ಲಿ ನೀರು ಬರಲ್ಲ ಸರ್ ಸರಿಯಾಗಿ. ನೀರು ಮಾತ್ರ ಕರೆಕ್ಟಾಗಿ ಬಿಟ್ರೆ ಸಾಕು. ರಾತ್ರಿ ಆಗಲು ಕಾಯ್ತಾ ಇದ್ರೆ ನೀರು ಬರ್ತಾ ಇಲ್ಲ. 12 ಗಂಟೆಯಿಂದ 4 ಗಂಟೆ ತನಕ ಕಾಯ್ತಾ ಇರ್ಬೇಕು ನಾವು ಕುತ್ಕೊಂಡು. ನಿಮಗೆ 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬಂದಿಲ್ಲ. ಅಕ್ಕಿ ಕಾಸಿನೇ ಬಂದಿಲ್ಲ. ಅಕ್ಕಿ ಕಾಸು ಬಂದಿಲ್ವಾ? 6 kg ಕೊಡ್ತಾನೆ. ಏನ್ ತಿನ್ನೋದು, ಯಾರು ಮಾಡೋದು? ಆಮೇಲೆ ಹೆಂಗೆ? ನಮ್ಮ ಮೇಲೆ ಬರೋದೇ ಇಲ್ಲ ಈ ಕಡೆ. ಯೋ ಯಕ್ಕ ಇರಕ್ಕ ಏನಿದು ಸುರುಣೆ ಮಾಡಿಲ್ಲ, ಆಗ್ಲೇ ಓಡ್ತಾ ಬಿದ್ದೀರಲ್ಲ. ಮೈಕ್ ಏನಿಗೆ ಇಟ್ಟಿದ್ರ ಅದು ಹೇಳಿ ಫಸ್ಟ್. ಹಿಡ್ಕೊಂಡು ಅಯ್ಯೋ ನೋಡ್ರಪ್ಪ ಇಲ್ಲಿ ಇವ್ರು ಮಾಡಬಾರ್ದು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟ ನಾನು. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ನಾವಿವತ್ತು ರಾಜಾಜಿನಗರ ಕ್ಷೇತ್ರಕ್ಕೆ ಬಂದಿದ್ದೇವೆ. ಸುರೇಶ್ ಕುಮಾರ್ ಬಿಜೆಪಿ, ಸುರೇಶ್ ಕುಮಾರ್ ಶಾಸಕರು ಪ್ರತಿನಿಧಿಸುವಂತಹ ಕ್ಷೇತ್ರ ರಾಜಾಜಿನಗರ. ಇದು ಚಾಮುಂಡಿನಗರ ಅಂತ ಹೇಳಿ ಇಲ್ಲಿ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್, ಎಲ್ಲ ರೀತಿಯ ಜನರು ಕೂಡ ನಿಮಗೆ ಸಿಗ್ತಾರೆ. ಸಾಕಷ್ಟು ಸಮಸ್ಯೆಗಳನ್ನು ಈ ಒಂದು ಏರಿಯಾ ಹೊಂದಿರೋದು. ಎಲ್ಲ ಜನರನ್ನು, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಯಾರೇ ಆಗಲಿ ಎಲ್ಲರೂ ಕೂಡ ಮಾತನಾಡಿಸ್ಕೊಂಡು ಜಾಲಿಯಾಗಿ ಹೋಗೋಣ, ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಈಗ ಸುರೇಶ್ ಕುಮಾರ್ ಅವರು ಏನು ಕೆಲಸ ಮಾಡಿದ್ದಾರೆ, ಅವರ ರಿಸಲ್ಟ್, ಅವರ ಫಲಿತಾಂಶ, ಅವರ ಬಗ್ಗೆ ಅವರೇನೋ ಕ್ಲೀನ್ ಹ್ಯಾಂಡ್ ಅಂತ ಕೇಳ್ಪಡ್ತಾ ಇದೆ. ಹ್ಯಾಂಡ್ ಕ್ಲೀನ್ ಆದರೆ ಪ್ರಯೋಜನ ಇಲ್ಲ, ಊರು ಕ್ಲೀನ್ ಆಗಬೇಕು, ಸಮಸ್ಯೆ ಕ್ಲೀನ್ ಆಗಬೇಕು, ಎಲ್ಲವೂ ಕೂಡ ಕ್ಲೀನ್ ಆಗಬೇಕು. ಬನ್ನಿ ಜನರನ್ನ ಮಾತಾಡ್ತಾ ಹೋಗೋಣ. ಯಕ್ಕ ಯೋ ಯಕ್ಕ ಇರಕ್ಕ ಏನಿನ್ನು ಶುರುನೇ ಮಾಡಿಲ್ಲ, ಆಗ್ಲೇ ಓಡ್ತಾ ಬಿದ್ದಿರಲ್ಲ. ಇದ್ಯಾಕೆ? ಅಲ್ಲೋಡ ಪಾಪು ಎಲ್ಲ ಅಳ್ತೈತೆ. ಬಾ ಕೈಲೆ, ಬಾ ಕೈಲೆ, ಏ ಬಾ ಕೈಲೆ, ಬಾ ಕೈಲೆ, ಬಾ ಕೈಲೆ. ಅಣ್ಣ ಎಲ್ಲರಿಗೂ ಮಾತಾಡ್ಸ್ಕೊಂಬರ್ತೀನಿ, ಬನ್ನಿ ಎಲ್ಲಾರಕ್ಕೂ. ಹಾಂ, ನಿಮ್ಮ ಹೆಸರೇನು? ಉಮಾ ಅವರೇ. ಅಯ್ಯೋ ಯಾಕುಮ್ಮ ಅವರೇ ಗಾಬರಿ ಪಡ್ತೀರಾ? ನಾವೇ ಹೆಂಗೆ ಕಾಣುತ್ತೆ ನಿಮಗಿದು? ಹಾಂ, ಅದೇ ಯಾರಾದರೂ ನಿಮಗೆ ಒಳ್ಳೇದಕ್ಕೆ ಬಂದರೆ ನೀವು ಎಲ್ಲ ಯಾರು ಒಪ್ಪಲ್ಲ. ಏನು ನಿಮ್ಮ ಪ್ರಾಬ್ಲಮ್? ಈ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ? ಇಲ್ಲ ಸರ್, ನೀರು ಬರ್ತಾ ಇಲ್ಲ. ಬನ್ನಿ ಒಂಚೂರು ಮುಂದಕ್ಕೆ ಬನ್ನಿ, ನೀವು ಕಾಣಿಸ್ಕೊಳ್ಳೋದು ಬೇಡವೇ? ಇರಲಿ ಬಿಡಿ, ಅದು ಹಂಗೆ ಇರಲಿ. ನೀರು ಬರ್ತಾ ಇಲ್ಲ ಸರ್. ನೀರು ಆಮೇಲೆ ಸಾಯಂಕಾಲ ನೈಟ್ 1 ಗಂಟೆ 2 ಗಂಟೆಗೆ ಬರುತ್ತೆ ನೀರು. ಹಿಡಿಯೋಕ್ಕಾಗಲ್ಲ ಅಂತ ಜಲ್ದಿ ಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಿಮ್ಮ MLA ಹೆಂಗೆ? ಸುರೇಶ್ ಕುಮಾರ್ ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾರೆ ಅಂದರೆ ಸುಂದರವಾಗಿದ್ದಾರೆ ಅಂತನಾ? ನಾವು ಮಾತಾಡೋ ಚೆನ್ನಾಗಿರುತ್ತೆ, ಫನ್ ಆಗಿ ಬನ್ನಿ. 2,000 ರೂಪಾಯಿ ಬಂತಾ? ಇಲ್ಲ, ಆಯ್ತು 6 ತಿಂಗಳಿಂದ ಬರ್ತಾ ಇಲ್ಲ. 6 ತಿಂಗಳಿಂದ ಬಂದಿಲ್ವಾ? ಮತ್ತೆ ಬೇರೆ ಏನು ಸಮಸ್ಯೆ ಇಲ್ವಾ ನೀರಿನ ಬಿಟ್ರೆ ಇಲ್ಲಿ? ಚೇಂಬರು ಏನಿಲ್ಲ ಸರ್, ಅದೆಲ್ಲ ಸುರೇಶ್ ಕುಮಾರ್ ಕೆಲಸ ಮಾಡ್ತಾರ ಇಲ್ವಾ? ಮಾಡ್ತಾ ಇರ್ತೀನಿ. ಎಲ್ಲಿ ಬಂದು ಮಾಡ್ತೀನಿ ಅಂತಾರೆ, ಆಮೇಲೆ ನೋಡ್ರೆ ಮಾಡ. ಎಷ್ಟು ಸಲ ಬಂದು ನಿಂತಿಯಾರ ಹಿಂಗೆ? ಒಂದ್ಸಲಿ ಬಂದಿದ್ದಾರೆ. ಓಟ್ ಹಾಕುವಾಗ ಬರ್ತಾರೆ ಅಷ್ಟೇ, ತಿರ್ಗಾ ಬರಲ್ಲ. ಓಟ್ ಹಾಕಿದ್ರೆ ನೀವು? ಹಾಕಿದೀವಿ ಸರ್. ನೀವು ಹಾಕ್ದವ್ರು ಗೆದ್ರಾ? ಇಲ್ಲ, ಗೆದ್ದಿದ್ದಾರೆ. ಇಲ್ವಾ? ಗೆದ್ರು ಇದ್ದಾರೆ. ನಾವು ಮಾತಾಡಕ್ ಬರಲ್ಲ. ನಮಸ್ಕಾರ ಕಣಕ. ಸರ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಗೋಕುಲ್ ಅಂತ. ಗೋಕುಲ್ ಅವರೇ, ಏನ್ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮುಗಿತಕ್ಕ ಸ್ಕೂಲ್ ಮುಗಿ. ಏನು ಓದ್ತಿದ್ಯೋ ಕೊಂದ? ನೀನು? ನೋಡು, ಕನ್ನಡ ಕಂಡ್ರು, ಆಮೇಲೆ ಇಂಗ್ಲೀಷ್ ಬೇಕು. ನೀವು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಬಿಟ್ಟಿದ್ದೀರಿ ಸರ್? ಇಂಗ್ಲೀಷ್ ಮೀಡಿಯಮ್. ಹೌದು. ಹೇಳಿ, ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ? ಸರ್ ಏರಿಯಲ್ಲಿ ನೀರು ಬರಲ್ಲ ಸರ್ ಸರಿಯಾಗಿ. ಆಮೇಲೆ ಒಳಚರಂಡಿ ವ್ಯವಸ್ಥೆ ಇಲ್ಲ. ಹೆಂಗೆ ನಿಮ್ಮ MLA? ಚೆನ್ನಾಗಿದ್ದಾರೆ, ಆದ್ರೆ ವೋಟಿಂಗ್ ಟೈಮಲ್ಲಿ ಮಾತ್ರ ಬರ್ತಾರೆ. ಎಲ್ಲರೂ ಅದೇ ತಾನೇ ಮಾಡೋದು. ಓಟ್ ಆದ್ಮೇಲೆ 2 ಸಲ ಬಂದಿದ್ದಾರೆ? ಬಂದೇ ಇಲ್ಲ ಸರ್. ಬಂದೇ ಇಲ್ವಾ? ಓಕೆ ಬಿಡಿ, ಆಯ್ತು. ಕರ್ಸೋಣ. ಅಕ್ಕ ನಮಸ್ಕಾರ. ಬರೋಣ. ಎಲ್ಲ ಫಸ್ಟ್ ಒಂದು ಸ್ವಲ್ಪ ಮುಗಿಸ್ಕೊತೀನಿ. ಏನು ನಿಮ್ಮ ಹೆಸರು? ನಿರ್ಮಲ ಅಂತ. ನಿರ್ಮಲ ಅವರೇ, ನಿಮ್ಮ ಏರಿಯಾ ನಿರ್ಮಲವಾಗಿದೆಯೇ, ಕೋಮಲವಾಗಿದೆಯೇ, ಇಲ್ಲ ಶಾಂತಿಯುತವಾಗಿದೆ? ನೀರು ಬರಲ್ಲ. ನಿರ್ಮಲ ಅವ್ರ ಏರಿಯಾದಲ್ಲಿ ನೀರೇ ಬರಲ್ವಂತೆ. ಎಲ್ಲ ನೀರು ಹಂಗ ಸಣ್ಣಗೆ ಬಿಡ್ತಾರೆ, ಡೌನ್ಗೆ ಹೋಗ್ಬಿಡುತ್ತೆ. ಹೇಳ್ಬೇಕು ದಪ್ಪ ಬಿಡಿ ಅಂತ. ನೀವ್ ಯಾಕೆ ಸಣ್ಣ ಬಿಡ್ತೀರಾ? ದಪ್ಪ ಬಿಡಿ ಅಂತ ಹೇಳ್ಬೇಕು ತಾನೆ. 2,000 ರೂಪಾಯಿ ಬಂತಾ? ನಮ್ಗೆ ಬರುತ್ತೆ ಸರ್, ಬರ್ತಾ ಇದೆಯಾ? ಬರ್ತಾ ಇದೆ. ಹೋದ ತಿಂಗಳು ಬಂತು ಅಷ್ಟೇ. ಮತ್ತೆ ಎಷ್ಟು ತಿಂಗಳದ್ದು ಬಂದಿಲ್ಲ? ಅದು ಏನು ಹಾಕುವಾಗ ನೇಮ್ ಕೊಟ್ಟಿದ್ದೀವಿ ಅವ್ರ ಹತ್ರ, ಕೊಡಿ ಅಂತ ಕೇಳಕ್ಕೆ. ಆಮೇಲೆ ಬೇರೆ ಏನು ಸಮಸ್ಯೆ ಇದೆ? ನಮ್ಗೇನು ನೀರಿದ್ದು ಸಮಸ್ಯೆ ಒಂದು ಇದೆ ಸರ್. ನಮಸ್ಕಾರ. ಏನು ನಿಮ್ಮ ಹೆಸರು? ವೆನಿಲಾ ಅಂತ. ವೆನಿಲಾ. ಏನ್ರಿ ಇದು ಫ್ಲೇವರ್ ನೇಮ್ ಇಟ್ಕೊಂಡ್ಬಿಟ್ಟಿದ್ದೀರಾ ಹೆಸರು? ಹೆಸರು ನಮ್ಮ ಅಪ್ಪ ಅಮ್ಮನೆ. ಹೌದಾ?
ಮತ್ತೆ ನಿಮಗೆ ಅಕ್ಕ ತಂಗಿ ಯಾರಾದ್ರೂ ಇದಾರ? ಅವರೇ ನಮ್ಮ ತಂಗಿ. ಅವರು ಚಾಕ್ಲೇಟಾ? ಅವ್ರು ಶ್ವೇತಾ. ಸ್ವೀಟಾ? ಶ್ವೇತಾ. ಓಕೆ, ವೆನಿಲಾ ಅವರೇ, ನಿಮ್ದು ಇಲ್ಲಿ ಯಾವ ತರ ಫ್ಲೇವರ್ ಇದೆ? ಇಲ್ಲಿ ವೆನಿಲಾ ಫ್ಲೇವರಾ, ಚಾಕ್ಲೇಟ್ ಫ್ಲೇವರಾ ನಿಮ್ಮ ಏರಿಯಾ? ಇದೇ ಫ್ಲೇವರ್ ಆಗಿದೆ. ಇದೇ ಫ್ಲೇವರ್ ಇಲ್ಲ? ಇದೇ ಫ್ಲೇವರ್ ಇಲ್ಲ. ಹೆಂಗೆ ನಿಮ್ಮ ಎಮ್ ಎಲ್ ಎ ಹೆಂಗೆ? ಎಮ್ ಎಲ್ ಏನೋ ಚೆನ್ನಾಗಿ ಒಳ್ಳೆಯವ್ರೆ. ಈ ರೋಡ್ಗೆ ಮಾತ್ರ ನೀರೇ ಬರ್ತಾ ಇಲ್ಲ. ಎಮ್ ಎಲ್ ಎ ಒಳ್ಳೆಯವ್ರೆ, ರೋಡಿಗೆ ಮಾತ್ರ ನೀರು ಬರ್ತಾ ಇಲ್ಲ. ಅದು ಹೆಂಗೆ? ಅದೇ ಗೊತ್ತಿಲ್ಲ. ಕೆಲಸ ಮಾಡಲ್ವಾ ಇಲ್ಲಿ? ಏನು ಕೆಲಸ ಮಾಡಲ್ಲ. 200 ರೂಪಾಯಿ ಬಂತಾ? ಬರ್ತಾ ಇದೆ. ತಿಂಗಳು ಬಂತು? ಗೊತ್ತಿಲ್ಲ ಸರ್, ನನ್ನ ರೇಷನ್ ಹೆಂಗ್ ಬರ್ತಾ ಇದೆ ಅನ್ಬಿಟ್ರೆ? ನಮ್ಮ ಮನೇಲಿ ಬರ್ತಾ ಇದೆ. ನಿಮ್ಮ ಮನೇಲಿ ಬರ್ತಾ ಇದೆ? ಹೌದು. ನಿಮ್ಮ ಮನೆಗೆ ಅಂದ್ರೆ ಮನೆಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ 200? ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಮನೆ. ಮನೇಲಿ ಅಂದ್ರೆ ಯಾರಿಗೆ? ಅತ್ತೆಗ ಸೊಸೆಗ? ನಮ್ಮ ಅಮ್ಮನಿಗೆ. ಅಮ್ಮಂಗೆ ಬರ್ತಾ ಇದೆಯಾ? ಓಕೆ, ನಿಮಗಿಲ್ಲ? ಅಕ್ಕಂಗೆ? ಅವ್ರಿಗೂ ಇಲ್ಲ. ಅವ್ರಿಗೂ ಇಲ್ವಾ? ಆ ಆ ಬಾ ಕೈಲಿ ನಿಮ್ಮ ಹೆಸರೇನು ಹೇಳಿ ನನಗೆ ಸಾಕು. ನನ್ನ ಹೆಸರು ಶ್ವೇತಾ. ಶ್ವೇತಾ ಅವ್ರೆ? ಶ್ವೇತಾ ಅಂತ ಹೆಸರು ಹಿಡ್ಕೊಂಡು ಮಾತಾಡಲ್ಲ ಅಂತಿರಲ್ರಿ. ನಿಮಗೆ ಬರ್ತಾ ಇದೆ 2,000? ನನಗೆ ಬರ್ತಾ ಇದೆ. ನನಗೆ ಹೇಳ್ಬೇಕು, ನನಗೆ ಇಲ್ಲಿ ಏನೇನು ಪ್ರಾಬ್ಲಮ್ ಐತೆ ಅಂತ. ನಾವು ಸುಮ್ಮನೆ ಬಂದಿದ್ದೀವಾ? ಒಳ್ಳೇದು ತೋರ್ಸಕ್ಕೆ, ಒಳ್ಳೇದು ಕೇಳಕ್ ಬಂದ್ರೆ ಮಾತಾಡಲ್ಲ ಅಂತೀರಾ? ನೀರೇ ಬರ್ತಾ ಇಲ್ಲ. ನೀರೇ ಇಲ್ವಾ? ಝೂಮ್ ಏನ್ ಮಾಡ್ತಿಲ್ಲ. ಮತ್ತೆ ನೀವು ಒಳಗಿದ್ರೆ ಮತ್ತೆ ಝೂಮ್ ಮಾಡ್ದೆ ಇನ್ನೇನ್ ಮಾಡಿದವ್ರು ಮತ್ತೆ ಕಾಣ್ಬೇಕಲ್ಲ. ಒಳಗೆ ಬನ್ನಿ. ಇಲ್ಲೇ ಪರವಾಗಿಲ್ಲ, ನೀರೇ ಬರ್ತಾ ಇಲ್ಲ ಈ ರೋಡಿಗೆ ಅಷ್ಟೇ. ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಚರಂಡಿ ವ್ಯವಸ್ಥೆ ಇಲ್ವಂತೆ? ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ವಂತೆ? ಅದೆಲ್ಲ ಏನೂ ಇಲ್ಲ, ನಮ್ಗೆ ಗೊತ್ತಿಲ್ಲ. ಈ ರೋಡಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ. ನೀರು ಮಾತ್ರ ಕರೆಕ್ಟಾಗಿ ಬಿಟ್ರೆ ಸಾಕು. ನಿಮ್ಮ ಎಮ್ ಎಲ್ ಎ ಹೆಂಗೆ? ನಮ್ಮೇಲೆ ಅವ್ರೇನು ಅದ ಎಲೆಕ್ಷನ್ ಟೈಮ್ ಮಾತ್ರ ನೀರು ಅದು ಇದು ಎಲ್ಲ ಬಿಡೋದು, ಬೇರೆ ಟೈಮ್ಗೆಲ್ಲ ಯಾರು ಬಿಡಲ್ಲ. ಅಜ್ಜಿ ನಮಸ್ಕಾರ. ಅಯ್ಯಯ್ಯೋ ಅಜ್ಜಿ, ಏನಜ್ಜಿ ವ್ಯಾಪಾರ ನಿಮ್ದು ಇದು? ಪಾಪ ವ್ಯಾಪಾರ ಇದು ಬೋಟಿ ಹಿಮಾಲು ಅದು ವಿಮಲ್ಲು ಕುರ್ಕುರೆ ಕುಟ್ರೆ ಆಲೂಗಡ್ಡೆದು ಅಷ್ಟೇ. ವ್ಯಾಪಾರ ಆಗುತ್ತಾ? ಏನು ವ್ಯಾಪಾರ ಒಂದು ದಿವ್ಸಕ್ಕೆ 100 ರೂಪಾಯಿ. ಒಂದು ದಿವ್ಸಕ್ಕೆ 100 ರೂಪಾಯಿ? ಎಷ್ಟು ತಿಂಗಳಿಗೆ ಎಷ್ಟು ಸಲ ಖರ್ಚು ಮಾಡ್ತೀರಾ? ದಿನಕ್ಕೆ ಖರ್ಚು ಮಾಡ್ತೀರಾ ಇಲ್ಲ ವಾರಕ್ಕೆ ಒಂದ್ಸಲ ಖರ್ಚು ಮಾಡ್ತೀರಾ? ಏನು ವಾರಕ್ಕೊಂದ್ಸಲ? ಒಂದು ದಿವ್ಸಕ್ಕೆ ಖರ್ಚಾಗೋದು 100 ರೂಪಾಯಿ. ವಾರಕ್ಕಾಗೋದು ಎಷ್ಟಾಗ್ತೈತೆ ಅದು ಒಟ್ಟಿಗೆ ಅಲ್ಲಿ ಕಟ್ಟಬೇಕು, ತಗೊಂಬರ್ಬೇಕು. ಅಲ್ಲಿ ಗಾಡಿ ಚಾರ್ಜ್ ಇಲ್ಲೊಂದು 30, ಅಲ್ಲೊಂದು 40. ಮಕ್ಳೇನ್ ಮಾಡ್ತಾವಜ್ಜಿ? ಮಕ್ಳು ಅವ್ರವ್ರ ಕೆಲಸ ಅವ್ರವ್ರು ದುಡಿತಾರೆ. ನಿಮ್ಮನ್ನ ನೋಡ್ಕೊಳಲ್ವಾ? ಯಾಕೆ ನೋಡ್ತಾರೆ, ನೋಡ್ದಿರಾ ಏನು? ನೀವು ಹಿಂಗ್ ಗುಡಿ ಗೋಪುರ ಹಾಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೀರಾ? ಬೇಜಾರು ಒಳಗಡೆ ಇದ್ರೆ. ಒಳಗಡೆ ಇದ್ರೆ ಬೇಜಾರು? ನೋಡಿ ಯೂತ್ಸ್ ನೋಡಿ, ಒಳಗಡೆ ಇದ್ರೆ ಬೇಜಾರು. ಯಾಕೆ ಇಲ್ಲೆಲ್ಲಿ ತಿಕ್ಕು ಇದರಲ್ಲಿ ತಿಕ್ಕು ಅನ್ನೋದು ಅವ್ರು ನಮ್ಗೊಂದು ಅನ್ನೋದು ಬೇಡ. ಅದಕ್ಕೆ ಅಲ್ಲೇ ತಿಕ್ಕು ಇಲ್ಲೇ ತಿಕ್ಕು ಬೇಡ, ಬಂದು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಇದ್ಬಿಡೋಣ ಅಂತ. 3 ಕಾಸು ಸಿಕ್ಲಿ ಆಗ್ಲಿಕ್ಕೆ ಬರ್ತಾರೆ. ಹುಟ್ಟಿದ ಹಬ್ಬ ಅಂತಾರೆ, ಅವ್ರಿಗೊಂದು 100 ರೂಪಾಯಿ. ಮದುವೆ ಅವ್ರಿಗೊಂದು 100 ರೂಪಾಯಿ. ನನಗೆ ಈ ಹಬ್ಬದ್ದು ಒಂದು 100 ರೂಪಾಯಿ. ನಿಮ್ಮ ಖರ್ಚೆಲ್ಲ ನೀವೇ ನೋಡ್ತಾ ಇದ್ದೀರಾ? ಏನು ಖರ್ಚು? ನನಗೇನು ಖರ್ಚಿಲ್ಲ. ಕಾಫಿ ಕುಡಿಯೋದು, ಒಂದು ದಿವಸ ಡಾಕ್ಟ್ರಿಗೆ ಹೋಗೋದು, 500 ರೂಪಾಯಿ ಕೊಟ್ಬಿಡೋದು. ಈಗ ನಿಮಗೆ 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬಂದಿಲ್ಲ. ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ. 2,000 ರೂಪಾಯಿ ಬಂದೇ ಇಲ್ವಾ? ನಾನು ತಗೊಂಡಿಲ್ಲ. ಯಾಕೆ? ಹೋಗಿಲ್ಲ, ಇನ್ನೂ ತಗೊಂಡಿಲ್ಲ, ಬಂದಿಲ್ಲ. ಅಲ್ಲಕ್ಕನಮ್ಮ, ನಿಂಗೆ ಬಂದೇ ಇಲ್ವಾ ಕಾಸು ಅದ್ರದ್ದು 1 ರೂಪಾಯಿನೂ? ಅಲ್ಲ, ಇವಾಗ ಏನೋ ಮೋದಿ ಗೃಹಲಕ್ಷ್ಮಿದ್ ಬಂದಿಲ್ವಾ? ಅದು ಬಂದೈತೆ. ಏನೋ ಮೋದಿ ಕಳಿಸಿ ಗೃಹಲಕ್ಷ್ಮಿದು ಈ ಹೋದ ತಿಂಗಳು ಬಂದೈತೆ. ಎಷ್ಟು ತಿಂಗಳದ್ದು ಬಂದಿಲ್ಲ? ಅದು ಏನು ಹೋದ ತಿಂಗಳು ತಗೊಂಡಿಲ್ಲ, ಅದಕ್ಕೆ ಮುಂಚೆ ತಗೊಂಡಿಲ್ಲ. ಇದೆಲ್ಲ ಹೆಂಗಿದೆ ಏರಿಯಾ? ಚೆನ್ನಾಗಿದೆಯಾ? ಏರಿಯಾ ಸೊಳ್ಳೆ ಜಾಸ್ತಿ. ಸೊಳ್ಳೆ ಜಾಸ್ತಿ ನೋಡಿ, ಯಾರು ಹೇಳಲೇ ಇಲ್ಲ. ಬರೀ ನೀರಿಲ್ಲ ಅನ್ಬಿಟ್ರಿ, ಸೊಳ್ಳೆ ಜಾಸ್ತಿ. ಆಮೇಲೆ ಸೊಳ್ಳೆ ಜಾಸ್ತಿ, ಗಲೀಜು ಏನಂತ ಅದು ಆಮೇಕಿಂದ ಇಲಿ ಕಾಟ, ಯಗಣ ಕಾಟ, ಅದು ಎಲ್ಲೋದ್ರು ಇದ್ದಿದ್ದೇ ಕಾಟ. ಆಯ್ತು, ಓಟ್ ಹಾಕಿದ್ರಾ? ಏನು ಹಾಕ್ಬೋದು ಬಿಡಿ. ಹಾಕಿದವ್ರು ಗೆದ್ರಾ? ಯಾರು ಗೆದ್ರೋ? ಎಷ್ಟು ಸಲ ಬಂದ್ರು ಇಲ್ಲಿಗೆ? ಎಲ್ಲಿ ಬಂದಿದ್ದಾರೆ, ಅವ್ರವರು ಗೆದ್ಕೊಂಡವ್ರು ಬರ್ತಾರೆ. ಏನಂತ ಅಕ್ಕಮ್ಮ ಇಲ್ಲಿಗೆ ಅಂತ. ಆಮೇಲೆ ನಿನ್ನ ಕಷ್ಟ ನಿನ್ನ ಸುಖ ಏನು ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಗೆಲ್ಲಿಯೋದು, ಅವ್ರು ಹೋಗೋದು ಅಷ್ಟೇ. ಏನು ಹೆಸರು? ಎಷ್ಟು ಕ್ಯೂಟ್ ಆಗಿದೆಯೋ ಮನು. ನೀನು ನೋಡು, ನಮ್ಮ ಡ್ರೈವರ್ ಹೆಸರು ಮನು ಅಂತ. ಒಂದು ಆಯ್ ಮಾಡು. ಹಾಂ, ಹೇಳು ಮನು, ಏನು ಕೆಲಸ ಮಾಡೋದು? ಏನು ಆಟೋ ಡ್ರೈವರ್. ಓ, ನೀವು ಡ್ರೈವರೇ? ಹಾಂ, ಸರಿ. ಮತ್ತೆ ಹೆಂಗೆ ಆಟೋ ಡ್ರೈವರ್ ಜೀವನ ಹೆಂಗಿದೆ? ಏನಾಗ ಹೋಯ್ತಾ ಇದೆ. ಆಟೋ ಹೋಯ್ತಾಯ್ತೋ, ಜೀವನ ಹೋಯ್ತಾಯ್ತೋ? ಹಂಗೆ ಹೋಯ್ತೈತೆ, ಏನು ನಡ್ಕೊಂಡು ಅಷ್ಟೇ. ನಡ್ಸೋದು ಅಷ್ಟೇ. ಹೆಂಗೆ ಬಸ್ ಎಲ್ಲ ಫ್ರೀ ಮಾಡೋದ್ಮೇಲೆ ಪ್ರಾಬ್ಲಮ್ ಆಗ್ತಿಲ್ವಾ? ಮೆಟ್ರೋ ಬಂತು, ಬಸ್ಸು ಫ್ರೀ ಆಯಿತು, ಎಲ್ಲ ಪ್ರಾಬ್ಲಮ್. ಬರೀ ಪ್ರಾಬ್ಲಮ್ಮೇ ಅಷ್ಟೇ. ಬಸ್ ಫ್ರೀ ಮಾಡೋಕ್ಕಿಂತ ಮುಂಚೆ ಎಷ್ಟು ಸಂಪಾದನೆ ಮಾಡ್ತಿದ್ದೆ? ಬಸ್ ಫ್ರೀ ಮಾಡೋದ್ಮೇಲೆ ಎಷ್ಟು ಸಂಪಾದನೆ ಮಾಡ್ತಿದ್ವಿ?
ಬಸ್ಸು ಅವಾಗ ಫ್ರೀ ಮಾಡಿಲ್ಲ 1000 ರೂಪಾಯಿ ಮಾಡ್ತಾ ಇದ್ದೆ. ಇವಾಗ ಫ್ರೀ ಆಗೋಯ್ತಲ್ಲ ಬೇರೆ 500 ರೂಪಾಯಿ. ಅರ್ಧಕ್ಕರ್ಧ ಹೊಗೆ. ಅಷ್ಟೇ. ಹೆಂಗೆ ನಿಮ್ಮ ಎಮ್ ಎಲ್ ಎ ಹೆಂಗೆ? ಎಮ್ ಎಲ್ ಎ ಯಾರ ಎಮ್ ಎಲ್ ಎ ಇಲ್ಲ. ಎಮ್ ಎಲ್ ಎ ಇಲ್ಲ ಅಂದ್ರೆ ಮತ್ತೆ ಹೆಂಗಯ್ಯ? ಇಲ್ಲಿ ಯಾವ ಎಮ್ ಎಲ್ ಎನೂ ಇಲ್ಲ ಇಲ್ಲಿ. ಎಮ್ ಎಲ್ ಎನೇ ಇಲ್ವಾ ಇಲ್ಲಿಗೆ? ನಾವು ಎಮ್ ಎಲ್ ಎ ಅಂತ ಇರ್ಬೇಕು ಅಷ್ಟೇ. ನೀವೇ ಎಮ್ ಎಲ್ ಎ? ನಾವೇ ಓನರ್, ನಾವೇ ಇದು, ಆ ಥರ ಇರ್ಬೇಕು. ಒಳ್ಳೇದೇನಿಲ್ಲ. ಒಳ್ಳೇದೇನಿಲ್ಲ. ಹೆಂಗೆ ನೋಡಿ